ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವೀಗ ಪವಿತ್ರವಾದ ಮಾರ್ಗಶಿರ ಮಾಸದಲ್ಲಿದ್ದೀವಿ. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಕಾರ್ತಿಕೆ ಜ್ಞಾನವೃದ್ಧಿ ಸ್ಯಾತ್ ಮಾರ್ಗಶೀರ್ಷೆ ಶುಭೋದಯ. ಅಂದರೆ ಕಾರ್ತಿಕ ಮಾಸದಲ್ಲಿ ಮಾಡಿದಂಥ ಯಾವುದೇ ವ್ರತ, ಪೂಜೆ, ದಾನ ಇತ್ಯಾದಿಗಳು ಜ್ಞಾನಕ್ಕೆ ಕಾರಕವಾಗುತ್ತೆ. ಮತ್ತು ಮಾರ್ಗಶೀರ್ಷ ಮಾಸದಲ್ಲಿ ಮಾಡಿದಂಥ ಯಾವುದೇ ವ್ರತ, ಪೂಜೆ, ದಾನಾದಿಗಳು ಅತ್ಯಂತ ಶ್ರೇಯಸ್ಕರವಾದ್ದು ಅಂತ ಶಾಸ್ತ್ರದ ಸಂದೇಶ. ಈ ಮಾಸದಲ್ಲಿ ಅನೇಕ ಪರ್ವಗಳು ಬರುತ್ತೆ. ಷಷ್ಠಿನಲ್ಲಿ ಸುಬ್ರಹ್ಮಣ್ಯನ ಆರಾಧನೆ, ಆಮೇಲೆ ಕಾಲಭೈರವಾಷ್ಟಮಿ ಬರುತ್ತೆ ಮತ್ತು ದತ್ತಾತ್ರೇಯರ ಜಯಂತಿ ಬರುತ್ತೆ. ಅನೇಕ ಪರ್ವಗಳು ಈ ಮಾಸದಲ್ಲಿ ಬರುತ್ತೆ. ಮುಖ್ಯವಾಗಿ ಷಷ್ಠಿ ತಿಥಿಯಂದು ಅತ್ಯಂತ ಪ್ರಸಿದ್ಧವಾದದ್ದು ಆದಂಥ ಆಚರಣೆ ಹೆಚ್ಚಾಗಿ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತೆ. ಅದನ್ನು ಸುಬ್ರಾಯನ ಷಷ್ಠಿ ಅಂತ ಕರೀತಾರೆ ಕನ್ನಡದಲ್ಲಿ. ಸ್ಕಂದ ಷಷ್ಠಿ, ಚಂಪಾ ಷಷ್ಠಿ ಅಂತೆಲ್ಲ ಕರೆಯೋದುಂಟು. ಈ ಷಷ್ಠಿ ತಿಥಿ ಈ ಮಾಸದಲ್ಲೇ ಅಲ್ದಿರ ಮುಂದೆ ಬರುವಂಥ ಪುಷ್ಯ ಮತ್ತು ಮಾಘ ಮಾಸದಲ್ಲಿ ಬರುವಂಥ ಷಷ್ಠಿಗಳು ಕೂಡ ವಿಶೇಷವೇ. ಅದನ್ನು ತುಳುವ ಷಷ್ಠಿ, ಕುಮಾರ ಷಷ್ಠಿ ಅಂತೆಲ್ಲ ಕರೆಯೋದು ವಾಡಿಕೆ ಇದೆ. ಈ ಷಷ್ಠಿ ದಿವಸ ವೈಧೃತಿ ಯೋಗ, ಭಾನುವಾರ ಇತ್ಯಾದಿಗಳು ಬಂದರೆ ಅದನ್ನು ಚಂಪಾ ಷಷ್ಠಿ ಅಂತ ಉತ್ತರ ಭಾರತದಲ್ಲಿ ಅನೇಕರು ಆಚರಣೆ ಮಾಡೋದನ್ನು ನಾವು ನೋಡ್ಬೋದು. ಈ ಕುಮಾರಸ್ವಾಮಿಯನ್ನು ಷಣ್ಮುಖ ಅಂತ ಕರೀತಾರೆ, ಸ್ಕಂದ ಅಂತ ಕರೀತಾರೆ, ಕುಮಾರ ಅಂತ ಕರೀತಾರೆ, ಕಾರ್ತಿಕೇಯ ಅಂತ ಕರೀತಾರೆ. ಒಂದೊಂದು ಹೆಸರಿಗೂ ಕೂಡ ವಿಲಕ್ಷಣವಾದಂಥ ಈ ಹೆಸರುಗಳಿಗೆಲ್ಲ ಹಿನ್ನೆಲೆ, ಕಥೆ ಇತ್ಯಾದಿಗಳು ಪುರಾಣಗಳಲ್ಲಿ ಎಲ್ಲ ಕೂಡ ನಮಗೆ ಕಂಡುಬರುತ್ತೆ. ಮತ್ತು ಈ ಸುಬ್ರಹ್ಮಣ್ಯನ ಆರಾಧನೆಯನ್ನು ನಾಗರೂಪವಾಗಿ, ಬ್ರಹ್ಮಚಾರಿಯನ್ನು ನಾಗರೂಪವಾಗಿ ಆವಾಹಿಸಿ ಪೂಜೆ ಮಾಡಿ ಬಾಲಸುಬ್ರಹ್ಮಣ್ಯ ಸ್ವರೂಪ ಅಂತ ಹೇಳಿ ಪೂಜೆ ಮಾಡುವಂಥ ಪ್ರಸಿದ್ಧಿನೂ ಇದೆ. ಮತ್ತೊಂದು ರೂಪದಲ್ಲಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂತ ಪೂಜೆ ಮಾಡುವಂಥ ವಾಡಿಕೆಯೂ ಇದೆ. ಎರಡೂ ರೂಪಗಳು ಕೂಡ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಮತ್ತು ಈ ಷಣ್ಮುಖನನ್ನು ಪೂಜಾಕಲ್ಪದಲ್ಲಿ 6 ಅನ್ನೋ ಸಂಖ್ಯೆ ತುಂಬ ವಿಶೇಷ. ಇದು ಷಷ್ಠಿ ತಿಥಿ ಒಂದಾದರೆ 6 ಮುಖಗಳು ಮತ್ತು 6 ಶಕ್ತಿಗಳು. ಈ ಷಷ್ಠಿ ಕೂಡ ಒಂದು ಶಕ್ತಿ ಅಂತ ಪುರಾಣಗಳಲ್ಲಿ ವರ್ಣನೆ ಆಗಿದೆ. ಈ ಸುಬ್ರಹ್ಮಣ್ಯನಿಗೆ ಸರ್ಪರೂಪದಲ್ಲಿ ಧ್ಯಾನ ಮಾಡಿ ಅಂತ ಶಾಸ್ತ್ರಗಳಲ್ಲಿ, ತಂತ್ರಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಿದೆ. ಅನೇಕ ಕಥೆಗಳು ಕೂಡ ಪ್ರಸಿದ್ಧವಾಗಿದೆ. ಒಂದೆರಡು ಉದಾಹರಣೆ ನೋಡೋದಾದರೆ, ಒಂದು ಸಾರಿ ಕುಮಾರಸ್ವಾಮಿ ತಾರಕಾಸುರನ ವಧೆ ಮಾಡುವಂಥ ಪ್ರಸಂಗದಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಆಗಿ ತದನಂತರದಲ್ಲಿ ಕುಮಾರಸ್ವಾಮಿಯ ಜನನವಾಗುತ್ತೆ. ಅವನ ಜನನವೇ ತಾರಕಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಆಗಿದ್ದು. ಈ ತಾರಕಾಸುರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂತೆ ಅವನು ಕೀಟ ರೂಪದಲ್ಲಿ ಒಂದು ಹುತ್ತಕ್ಕೆ ಹೋಗಿ ಒಳಗಡೆ ಹೋಗಿ ಇದ್ದುಬಿಟ್ಟಂತೆ. ಆಗ ಕುಮಾರಸ್ವಾಮಿ ಸರ್ಪರೂಪವನ್ನು ತಾಳಿ ಆ ಹುತ್ತದ ಒಳಗೆ ಹೋದಾಗ ಆ ಕೀಟ ರೂಪದಲ್ಲಿದ್ದಂಥ ತಾರಕಾಸುರ ಹೊರಗಡೆ ಬರ್ತಾನೆ. ಇಬ್ಬರಿಗೂ ಯುದ್ಧ ಆಗತ್ತೆ. ಆಮೇಲೆ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ದೇವತೆಗಳಿಂದೆಲ್ಲ ಕೂಡ ಅವನಿಗೆ ವಿಜಯಪ್ರಾಪ್ತಿಗೋಸ್ಕರವಾಗಿ ಎಲ್ಲರೂ ಕೂಡ ಅವನನ್ನು ಹೊಗಳ್ತಾರೆ ಅಂತ ಒಂದು ಕಥೆ ಬರುತ್ತೆ. ಮತ್ತೊಂದು ಕಥೆ, ಒಂದು ಸಾರಿ ಈ ಸುಬ್ರಹ್ಮಣ್ಯ ಬ್ರಹ್ಮನ ಜೊತೆನೇ ಒಂದು ಸತಿ ವಾದ ಮಾಡಿ ಅವನಿಗೇನೆ ಅಪಮಾನ ಮಾಡದಂತೆ. ಆಗ ಈಶ್ವರನಿಗೆ ಕೋಪ ಬಂದು ನೀನು ಸರ್ಪನಾಗು ಅಂತ ಹೇಳಿ, ಸರ್ಪರೂಪವನ್ನು ತಾಳು ಅಂತ ಹೇಳಿ ಶಾಪ ಕೊಟ್ಟ. ಆಗ ಅಲ್ಲಿ ಕೈಲಾಸದಲ್ಲಿದ್ದಂಥ ವಲ್ಮೀಕವನ್ನು, ಅಂದರೆ ಹುತ್ತದ ಮಣ್ಣು ಏನಿದೆಯೋ ಅಲ್ಲಿಂದಾನೇ ತಗೊಂಡು ಬಂದು ಈಗ ನಮ್ಮೆಲ್ಲರಿಗೂ ಕೂಡ ಪ್ರಸಿದ್ಧಿಯಾಗಿರುವಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಏನಿದೆ, ಆ ಕ್ಷೇತ್ರಕ್ಕೆ ಬಂದು ಒಂದು ಗುಹೆನಲ್ಲಿ ರೂಪದಲ್ಲಿ ಇದ್ದುಬಿಟ್ನಂತೆ. ಅದಕ್ಕೇ ಸುಬ್ರಹ್ಮಣ್ಯನಿಗೆ ಗುಹಾ ಅಂತ ಕೂಡ ಇನ್ನೊಂದು ರೂಪ ಹೆಸರಿದೆ. ಗೂಹತಿ
ರಕ್ಷತಿ ಸೇನಾಂ ಇತಿ ಗುಹಃ ಅಂತ ಅದಕ್ಕೆ ವ್ಯುತ್ಪತ್ತಿ ಹೇಳಿದ್ದಾರೆ. ಯಾವಾಗ ಸುಬ್ರಹ್ಮಣ್ಯ ಅಲ್ಲಿಗೆ ಬಂದನೋ, ಇವನ ಜೊತೆಯಲ್ಲಿ ಸರ್ಪರೂಪದಲ್ಲಿ ಇಲ್ಲಿ ಬಂದು ಅಡುಕೊಂಡೋ, ಇವನ ಜೊತೆಗೆ ತಕ್ಷಕ, ವಾಸುಕಿ ಇತ್ಯಾದಿಗಳು ಕೂಡ ಬಂದ್ರಂತೆ. ಅವರೂ ಕೂಡ ನಮಗೂ ಆಶ್ರಯ ಇಲ್ಲೇ ಬೇಕು ಅಂತ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ತನ್ನಲ್ಲೇ ಐಕ್ಯ ಮಾಡಿಕೊಂಡಂತೆ. ಐಕ್ಯ ಮಾಡಿಕೊಂಡು ನನಗೆ ಸಲ್ಲಿಸುವಂಥ ಎಲ್ಲ ಪೂಜೆ ವ್ರತಾದಿಗಳು ಕೂಡ ಇವ್ರಿಗೂ ಕೂಡ ಸಲ್ಲಲಿ ಅಂತ ಹೇಳಿ ಪ್ರಸಾದ ರೂಪವಾಗಿ ಹೇಳದ್ನಂತೆ. ಅದಕ್ಕೇ ನೀವು ಈಗಲೂ ಕೂಡ ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೋಡಿದ್ರೆ ಅಲ್ಲಿ 3 ರೂಪಗಳು ದೇವಗೃಹದಲ್ಲಿ ಕಾಣಿಸ್ತಾರೆ. ನೀವು ಅದನ್ನು ಗಮನಿಸ್ಬೋದು. ಸ್ಕಂದಮೂರ್ತಿ, ಶೇಷಸರ್ಪ ಮತ್ತು ವಾಸುಕಿ ಅಂತ 3 ರೂಪಗಳಲ್ಲಿ ಅಲ್ಲಿ ನೋಡ್ಬೋದು ನಾವು. ಇನ್ನೂ ಒಂದು ಕಥೆಯಲ್ಲಿ ಮಲ್ಹಾರ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಆ ರಾಕ್ಷಸನನ್ನು ಯಾರಿಗೂ ಸಂಹಾರ ಮಾಡಲಿಕ್ಕಾಗ್ದಿರ ಇದ್ದಿದ್ದರಿಂದ ಸುಬ್ರಹ್ಮಣ್ಯನ ಮರೆ ಹೊಕ್ಕಿ ಸುಬ್ರಹ್ಮಣ್ಯ ಅವನನ್ನು ಸಂಹಾರ ಮಾಡದ ಅಂತ ಹೇಳಿ ಇದನ್ನೇ ಮಲ್ಹಾರ ಷಷ್ಠಿ ಅಂತ ಕೂಡ ಕರೀತಾರೆ. ಏಕೆಂದರೆ ಸುಬ್ರಹ್ಮಣ್ಯ ಸಂಹಾರ ಮಾಡಿದ್ದು ತಾರಕಾಸುರನನ್ನು ಷಷ್ಠಿಯ ದಿವಸವೇ. ಆದ್ದರಿಂದನೇ ಅದಕ್ಕೆ ತುಂಬ ಹಿನ್ನೆಲೆ ಇರುವಂಥದ್ದು. ಇದು ಕಥೆಗಳ ಪ್ರಕಾರವಾದರೆ, ತಾತ್ವಿಕವಾಗಿ ನೋಡೋದಾದರೆ ಯೋಗಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ಕೂಡ ಈ ಸರ್ಪಾಕಾರವಾಗಿ ಕುಂಡಲಿನಿ ಶಕ್ತಿ, ಈ ಪ್ರಾಣಶಕ್ತಿಯ ಜೊತೆಗೆ ಬಂದಂಥ ಈ ಕುಂಡಲಿನಿಯನ್ನು ಅನೇಕ ವಿಧದಲ್ಲಿ ವರ್ಣಿಸಿದ್ದಾರೆ. ಅಂದರೆ ಕುಂಡಲಿನಿ ಶಕ್ತಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋಕ್ಕೆ ಆ ದೇವತೆಗಳು ನಮಗೆ ಅನುಗ್ರಹ ಮಾಡಿದ್ರೇ ಮುಂದಕ್ಕೆ ಹೋಗುವಂಥದ್ದು. ಆದ್ದರಿಂದನೇ ಈ ಸರ್ಪಾಕಾರದಲ್ಲಿ ಇರುವಂಥ ಈ ಕುಂಡಲಿನಿ ಶಕ್ತಿಯನ್ನು ಧ್ಯಾನ ಮಾಡಬೇಕಾದ್ರೆ ಈ ಸುಬ್ರಹ್ಮಣ್ಯನ ಸ್ಥಾನ ಯಾವುದು ಅಂದರೆ ಅನಾಹತ, ಅಂದರೆ ಹೃದಯದ ಸ್ಥಾನ ಯಾವುದಿದೆಯೋ ಅದು ಆತನ ಸ್ಥಾನ. ಆದ್ದರಿಂದನೇ ಅಲ್ಲಿ ಅವನನ್ನು ಪೂಜೆ ಮಾಡಿ ಅವನನ್ನು ಆರಾಧನೆ ಮಾಡೋದರಿಂದ ನಮಗೆ ಮುಂದೆ ಹೋಗೋದಕ್ಕೆ, ಕುಂಡಲಿನಿ ಶಕ್ತಿ ಮುಂದೆ ಊರ್ಧ್ವಮುಖವಾಗಿ ಹೋಗೋದಕ್ಕೆ ಅನುಕೂಲವಾಗುತ್ತೆ ಅಂತ ತಂತ್ರಶಾಸ್ತ್ರದಲ್ಲೆಲ್ಲ ಹೇಳಿದ್ದಾರೆ. ಇನ್ನೊಂದು, ಈ ಸುಬ್ರಹ್ಮಣ್ಯನ ಒಂದು ವಿಗ್ರಹ ನೀವು ಯಾವುದೇ ನೋಡಿದ್ರೂ ಕೂಡ ಅವನಿಗೆ ವಾಹನವಾಗಿ ನವಿಲನ್ನು ಹೇಳಿದ್ದಾರೆ. ನವಿಲು ಏನನ್ನು ಸಂಕೇತ ಮಾಡುತ್ತೆ ಅಂದರೆ, ನವಿಲು ಮಾಯಾಸ್ವರೂಪದ ಸಂಕೇತ. ಅಂದರೆ ವಿವಿಧ ಆಕಾರಗಳಲ್ಲಿ ತೋರ್ಕೊಳ್ಳುವಂಥ ನವಿಲು ತನ್ನ ಬಣ್ಣಗಳನ್ನೆಲ್ಲ ತೋರಿಸುತ್ತಲ್ಲ, ಅದು ಆ ನವಿಲುಗರಿ ಮುಂದೆ ಕೃಷ್ಣನನ್ನು ಸೇರಿದ್ದು ತುಂಬ ದೊಡ್ಡ ಕಥೆ ಇದೆ. ಆ ನವಿಲುಗರಿ ಇಡೀ ದೈವೀಹ್ಯೇಷ ಗುಣಮಯೀ ಮಮ ಮಾಯಾ ಅಂತ ಯಾವುದನ್ನು ಕೃಷ್ಣ ಭಗವಂತ ತನ್ನ ಮಾಯಾಸ್ವರೂಪವನ್ನು ಹೇಳಿದಾನೋ ಆ ಮಾಯೆಯ ಸ್ವರೂಪಕ್ಕೆ ಸಂಕೇತವಾಗಿ ಈ ನವಿಲನ್ನು ಹೇಳಿದ್ದಾರೆ. ಸುಬ್ರಹ್ಮಣ್ಯನಿಗೆ ಮತ್ತೊಂದು ಹೆಸರು ಶರವಣ ಭವ ಅಂತ ಕರೆದಿದ್ದಾರೆ. ಅಂದರೆ ಅವನ ಜನ್ಮ ಶರಜನ್ಮ, ಅಂದರೆ ದರ್ಭೆಗಳ ಮಧ್ಯದಲ್ಲಾಯ್ತಂತೆ. ಅದಕ್ಕೋಸ್ಕರವಾಗಿಯೇ ಅವನಿಗೆ ಶರವಣ ಭವ ಅಂತ ಕರೆದಿದ್ದಾರೆ. ಸುಬ್ರಹ್ಮಣ್ಯನನ್ನು ಸೇನಾನಿ ಅಂತ ಕರೆದಿದ್ದಾರೆ. ಅಂದರೆ ದೇವತೆಗಳಿಗೆಲ್ಲ ತೊಂದರೆ ಬಂದಾಗ ತಾರಕಾಸುರನಿಂದ ಅವನನ್ನು ಸಂಹಾರ ಮಾಡಿದ್ದರಿಂದ ಅವನಿಗೆ ಸೇನಾಧ್ಯಕ್ಷನ ಪದವಿಯನ್ನು ದೇವತೆಗಳು, ಈಶ್ವರ ಎಲ್ಲ ಕೂಡ ದಯಪಾಲಿಸಿದ್ರು ಅಂತ ಬರುತ್ತೆ. ಹಾಗೆಯೇ ಈ ಸ್ವಾಮಿಯ ಆರಾಧನೆಯಿಂದ ಅನೇಕರಿಗೆ ಅನುಭವದಲ್ಲಿರುತ್ತೆ. ಸಂತಾನದಲ್ಲಿ ದೋಷ, ಅನೇಕ ಶಾಪಗಳು ಎಲ್ಲ ಕೂಡ, ಪಿತೃಶಾಪ ಇತ್ಯಾದಿಗಳೆಲ್ಲ ಅನೇಕರಿಗೆ ತೀರಿ ಆ ಅನುಗ್ರಹವಾಗಿ ಸಂತಾನ ಪ್ರಾಪ್ತಿಯಾಗಿರೋದು ಅನೇಕರಲ್ಲಿ ಕೇಳಿರೋದನ್ನೆಲ್ಲ ನಾವೆಲ್ಲ ಬಲ್ಲೆವು. ಯಾಕದು ಅಂತ ಕೇಳಿದ್ರೆ ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಅಂತಂದರೆ, ಈ ಪಿತೃದೇವತೆಗಳ ಒಂದು ಸ್ವರೂಪವಾಗಿ ಯಾರು ಅನುಗ್ರಹ ಮಾಡ್ತಾರೆ ಅಂದರೆ ಆ ದೇವತೆಗಳಿಗೆ ಪಿತೃಮುಕ್ತಿಯನ್ನು ಕೊಡುವಂಥ ದೇವತೆಗಳು ಅಂತ ಹೇಳಿದ್ದಾರೆ. ಉದಾಹರಣೆಗೆ ಈಶಾನ, ವಿಷ್ಣು, ಕಮಲಾಸನ, ಕಾರ್ತಿಕೇಯ ಅಂತ ಆ ಶ್ಲೋಕದಲ್ಲಿ ಹೇಳಿ ಮುಂದೆ ಪಾದಾನ್ನಮಾಮಿ ಸತತಂ ಪಿತೃಮುಕ್ತಿ ಹೇತೂನ್ ಅಂತ ಹೇಳಿದ್ದಾರೆ. ಅಂದರೆ ಈ ದೇವತೆಗಳ ಅನುಗ್ರಹದಿಂದ ಪಿತೃಗಳಿಗೆ ಆಗಬೇಕಾಗಿರುವಂಥ ತೊಂದರೆಗಳೆಲ್ಲ ಹೋಗಿ ಅವರು ಮುಕ್ತಿನ ಪಡೀತಾರೆ. ಅಂದರೆ ಅವರು ಉತ್ತಮ ಲೋಕಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿಯೇ ಆ ಥರ ದೋಷಗಳೆಲ್ಲ ಇದ್ದರೆ ಕೂಡ ಅದು ಪರಿಹಾರವಾಗಿ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಇದು ಅನುಭವದಲ್ಲಿ ಎಷ್ಟೋ ಜನರಿಗೆ ಇರುವಂಥ ಮಾತು. ಹೀಗೆ ಸುಬ್ರಹ್ಮಣ್ಯನ ಆರಾಧನೆ ನಮ್ಮ ದಕ್ಷಿಣ ದೇಶದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಂತೂ ಅನೇಕ ಕ್ಷೇತ್ರಗಳು,
ಅದು ಸುಚೀಂದ್ರಂ ಇರ್ಬೋದು, ಇಲ್ಲೇ ಪಳನಿ ಇರ್ಬೋದು, ಈ ಥರ ಅನೇಕ ಕ್ಷೇತ್ರಗಳು ಅಲ್ಲಿ ತುಂಬ ಪ್ರಸಿದ್ಧವಾಗಿದೆ. ಅಲ್ಲೆಲ್ಲ ಕೂಡ ಆರಾಧನೆ ವಿಶೇಷವಾಗಿ ಷಷ್ಠಿ ದಿನದಲ್ಲಿ ನಡೆಯುತ್ತೆ. ಮತ್ತು ಆತನನ್ನು ಪೂಜೆ ಮಾಡೋ ಸಂದರ್ಭದಲ್ಲಿ ಬ್ರಹ್ಮಚಾರಿನ 6 ಜನ ಬ್ರಹ್ಮಚಾರಿಯರನ್ನು ಅಥವಾ ಒಬ್ಬ ಬ್ರಹ್ಮಚಾರಿಯನ್ನಾದರೂ ಕರೆದು ಆತನಿಗೆ ದಕ್ಷಿಣೆ, ತಾಂಬೂಲ, ಭೋಜನ ಇತ್ಯಾದಿಗಳನ್ನು ಕೊಟ್ಟು ತೃಪ್ತಿಪಡಿಸೋದರಿಂದ ಅವನಿಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದ್ದರಿಂದ ಆ ಕುಟುಂಬದವರಿಗೆಲ್ಲ ಕೂಡ ಅನುಗ್ರಹ ಆಗತ್ತೆ ಅನ್ನೋದು ಶಾಸ್ತ್ರಗಳಲ್ಲೆಲ್ಲ ತಿಳಿದಿರುವಂಥ ವಿಷಯ. ಇಂಥ ಸುಬ್ರಹ್ಮಣ್ಯನ ಆರಾಧನೆಯನ್ನು ನಾವೆಲ್ಲರೂ ಸಹ ಯಥಾಶಕ್ತಿ ಮಾಡಿ ಆತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಓಂ ಸ್ವಸ್ತಿ.